ಕಳೆದ 3 ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಕನಿಷ್ಠ ವೇತನ ಆದರೂ ಕೊಡಿ ನಮಗೆ ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಅದಿನ್ನೂ ಕಂಟಿನ್ಯೂ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕರ್ತೆಯರು ಪ್ರತಿಭಟಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿದೆ ಈ ಫ್ರೀಡಂ ಪಾರ್ಕ್. ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ಕಾರ್ಯಕರ್ತೆಯರು. ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಸಮಸ್ಯೆಗಳನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ರು ಕಾರ್ಯಕರ್ತೆಯರು. ಒಂದು ನಮಗೆ ಆದೇಶದ ಲಿಖಿತ ಆದೇಶವನ್ನ ಕೊಡಬೇಕು, ಇಲ್ಲ ಅಂದ್ರೆ ನಾವಿಲ್ಲಿಂದ ಎದ್ದು ಹೋಗೋದಿಲ್ಲ. ಕಳೆದ 3 ದಿನಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಮಹಿಳೆಯರಿದ್ದಾರೆ. ಶೌಚಾಲಯದ ಸಮಸ್ಯೆ ಆಗುತ್ತೆ, ಊಟದ ಸಮಸ್ಯೆ ಆಗುತ್ತೆ, ರಾತ್ರಿ ಚಳಿಯಲ್ಲೇ ಅವರಲ್ಲಿ ಮಲ್ಕೊಳ್ಬೇಕಾಗತ್ತೆ. ಪುಟ್ಟ ಮಕ್ಕಳಿರೋರು ಬಹಳಷ್ಟು ಜನ ಇರ್ತಾರೆ. ಹೆಣ್ಣು ಮಕ್ಕಳಿಗೆ ದೈಹಿಕವಾಗಿ ಅವರದೇ ಆದಂಥ ಒಂದಷ್ಟು ಸಮಸ್ಯೆಗಳಿರ್ತವೆ. ಅದೆಲ್ಲವನ್ನ ಮೀರಿ ನಮಗೆ ನ್ಯಾಯ ಬೇಕು, ನಮಗೆ ಕನಿಷ್ಠ ವೇತನ ಆದರೂ ನೀವು ನೀಡಬೇಕು ಅಂತ ಆಗ್ರಹಿಸಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಸರ್ಕಾರ ನಮ್ಮನ್ನು ಪರಿಗಣಿಸಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಕೆಲಸ ಮಾಡ್ತೀವಿ. ನಾವು ಏನ್ ಬಂತು, ಏನ್ ಬಗ್ಗೆ ಬಂದು ಮಾಡಿ ಮತ್ತೆ 36 ನಿಮಿಷ ಸರ್ವಿಸ್ ನಾವು ಮಾಡ್ತಾ ಇದೀವಿ. ಕೆಲಸ ಜಾಸ್ತಿ, ಕೋಟಿ ಅಷ್ಟು ಕೆಲಸ ಮಾಡ್ತೀವಿ. ಒಂದು DC ಕೆಲಸ ಮಾಡಲ್ಲ, ಆ ತರ ಮಾಡ್ತೀವಿ ನಾವು. ಹೆಲ್ಪರ್ ವರ್ಕರ್ ನಮ್ಮ ಮನೆಗೆ ಗುರ್ತಿಸಲ್ಲ ಇವರು. ನಾವೇನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ನಾವು? ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 3 ದಿನಗಳಿಂದಲೂ ಕೂಡ ಸತತವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ತಮ್ಮ ಬೇಡಿಕೆ ಏನಿದೆ, ಕನಿಷ್ಠ ವೇತನವನ್ನ ಜಾರಿ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಬೇಡ್ಕೊಳ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದಲೂ ಕೂಡ ಯಾವುದೇ ಚಳಿಯನ್ನು ಲೆಕ್ಕಿಸದೆ ಇವರೆಲ್ಲರೂ ಕೂಡ ಹಗಲು ರಾತ್ರಿ ಅನ್ನದೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವೇತನ ನೀವು ಜಾರಿ ಮಾಡ್ಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬಿಗಿ ಪಟ್ಟನ್ನ ಹಿಡಿದಿರುವಂತದ್ದು. ನಾನು ಕಾರ್ಯಕರ್ತೆಯರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಅವರು ಸರ್ಕಾರಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿ. ಮೇಡಮ್, 3 ದಿನದಿಂದಲೂ ಕೂಡ ಸತತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ನಿನ್ನೆ CM ಕೂಡ ಭೇಟಿ ಆಗಿದ್ರಿ ಕೆಲವೊಂದಿಷ್ಟು ಜನ, ಆದ್ರೂ ಅವರೊಂದು ಭರವಸೆ ಕೊಟ್ರು, ಆದ್ರೂ ನಿಮ್ಮ ಹೋರಾಟವನ್ನ ನೀವು ವಾಪಸ್ ತೆಗೆದುಕೊಂಡಿಲ್ಲ. ಏನ್ ಹೇಳ್ತೀರಾ? ನಾವು ಹೇಳೋದಿಷ್ಟೇ, ನಾವು ಸತತ 50 ವರ್ಷದಿಂದ ನಾವು ನಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೀವಿ. ಆದ್ರೆ ಇದುವರೆಗೂ ನಮಗೆ ಕಾಯಂ ಕೆಲಸ ಅಂತ ಹೇಳಿ ನಮಗೆ ಕಾಯಂ ಕೆಲಸ ಸಂಬಳನೂ ಜಾಸ್ತಿ ಮಾಡಿಲ್ಲ. ಆಮೇಲೆ ನಮ್ಮ ಇಲಾಖೆಯ ಕೆಲಸ ಅಲ್ಲದೇನೆ ನಮಗೆ ಬೇರೆ ಬೇರೆ ಇಲಾಖೆಯ ಕೆಲಸಗಳನ್ನೆಲ್ಲ ನಮ್ಮ ಹತ್ರ ಮಾಡಿಸ್ಕೊಳ್ತಾರೆ. ಆದ್ರೆ ಸಂಬಳ ಮಾತ್ರ ಜಾಸ್ತಿ ಕೇಳಬೇಡ್ರಿ. BLO ಕೆಲಸ ಆಗಿರ್ಬೋದು, ಮತ್ತೆ ಆರೋಗ್ಯ ಇಲಾಖೆ ಕೆಲಸನೂ ನಮ್ಮ ಹತ್ರನೇ ಮಾಡಿಸ್ತಾರೆ. ಮತ್ತೆ ಬೇರೆ ಈಗ ಅಷ್ಟೇ 5 ವರ್ಷದಿಂದ ಅಷ್ಟೇ ಆಶಾ ವರ್ಕರ್ ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಎಲ್ಲಾ ಕೆಲಸಗಳನ್ನು ನಾವೇ ಮಾಡ್ತಿದ್ವಿ. ಅದಕ್ಕೇನು ನಮಗೆ ಸಪರೇಟ್ ಸಂಬಳ ಕೊಡ್ತಾ ಇರ್ಲಿಲ್ಲ. ಅವರು ಎಲ್ಲದಕ್ಕೂ ಸೇರ್ಸಿನೇ ಸಂಬಳ ಕೊಡ್ತಾ ಇದ್ರು. ಆದ್ರೆ ಈಗ ಮಾತ್ರ BLOದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೊರೋನಾ ಟೈಮಲ್ಲೂ ನಮ್ಮ ಕುಟುಂಬದ ಸದಸ್ಯರನ್ನ ಸಮೇತ ನಾವು ಕಳ್ಕೊಂಡಿದೀವಿ. ಆದ್ರೂ ಸಹ ನಮಗೆ ಯಾವುದೇ ರೀತಿಯ ಇದು ಕೊಟ್ಟಿಲ್ಲ. ನಮಗೆ ನಮ್ಮ ಕುಟುಂಬ ಸದಸ್ಯರನ್ನ ನಾವು ಕಳ್ಕೊಂಡಿದೀವಿ. ಕೊರೋನಾ ಟೈಮಲ್ಲಿ ನಮ್ಮ ಮೈದನ್ನ ತೀರ್ಕೊಂಡ್ರು, ಆದ್ರೂ ನಮಗೆ ಯಾವುದೇ ರೀತಿಯ ಏನು ಸಿಗ್ಲಿಲ್ಲ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ, ಎಷ್ಟಕ್ಕೆ ದುಡಿತಾ ಇದ್ದೀವಿ? 36 ವರ್ಷದಿಂದ ಮಾಡ್ತಾ ಇದೀವಿ ನಾವು. 36 ವರ್ಷ ನಡೀತಾ ಇದೆ. ನಾವು ಇವಾಗ ನಾವು ಮಾಡಿದಾಗ 250 ರೂಪಾಯಿಂದ ಸಂಬಳದಿಂದ ಮಾಡಿದೀವಿ. ಈಗ ನಾವು ನಮ್ಮ ಸರ್ಕಾರದಿಂದ ನಾವು ನಮ್ಮ ಯೂನಿಯನ್ನಿಂದ ಹೋರಾಡಿ ಮಾಡಕ್ಕೆ ಇವತ್ತು 11,000 ರೂಪಾಯಿಗೆ ನಾವು ಬಂದು ನಿಂತಿದ್ದೀವಿ. 11,500 ಬಂದು ನಿಂತಿದ್ದೀವಿ. ನಮಗೆ ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮಗೆ ಇದರಿಂದನೇ ನಮ್ಮ ಹೊಟ್ಟವರಿಬೇಕು. ನಮ್ಮ ಮಕ್ಕಳು ನಮ್ಮ ಮನೇಲಿ ತುಂಬಾನೇ ಕಷ್ಟ ಇದೆ. ನಮಗೆ ಎಲ್ಲಾ ಸರ್ಕಾರಕ್ಕೂ ನಾವು ಗೆಲ್ಸಿದೀವಿ. ಎಲ್ಲಾ ಸರ್ಕಾರ ನಮಗೆ ಭರವಸೆ ಕೊಟ್ಟಿದೆ, ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ. ಯಾವ ಸರ್ಕಾರದಲ್ಲಿ ಏನು ಮಾಡ್ಲಿಲ್ಲ, ನಮಗೆ ಎಂತದು ಮಾಡ್ಲಿಲ್ಲ ನಮಗೆ ಅವರು. ಬಟ್ ನಮ್ಮಿಂದ ಸರ್ಕಾರ ಲಾಭ ಆಗಿದೆ. ಸರ್ಕಾರ ನಮ್ಗೆ ಯಾವುದೇ ಸರ್ಕಾರ ನಮಗೆ ಲಾಭ ಇಲ್ಲ. ನಮ್ಮನ್ನ ತುಂಬಾನೇ ಪರಿಗಣಿಸಿದ್ರು. ನಮ್ಮನ್ನ ಬೀದಿ ತಂದ್ರು. ಮೊನ್ನೆನೂ ಹೇಳಿದ್ರು ಇದನ್ನ ಮಾಡ್ಕೊಡ್ತೀವಿ, 6ನೇ ಗ್ಯಾರಂಟಿ ಎಲ್ಲಾ ಮಾಡಿದ್ರು. ಆದ್ರೆ ನಮ್ಮನ್ನ ಕೈ ಬಿಟ್ರು. ನಮಗೆ ಪ್ರತಿಯೊಂದು ಕೆಲಸ ಹೇಳ್ತಾರೆ. ನಾವು ಏನೋ ಬೇರೆ ಕೇಳ್ತಾ ಇಲ್ಲ. ನಮಗೆ ಸಂಬಳ ಜಾಸ್ತಿ ಮಾಡಿ, ನಮ್ ಕನಿಷ್ಠ ವೇತನ ಏನಿದೆ ಅದನ್ನ ಕೊಟ್ಟು ನಾವು ಬೇರೆ ಏನು ಕೇಳ್ತಾ ಇಲ್ಲ. ಇವಾಗ ನಿಮ್ಮ ಸಂಬಳ ನಂಬ್ಕೊಂಡೆ ನಿಮ್ಮ ಇಡೀ ಕುಟುಂಬ ಜೀವನ ಸಾಗಿಸ್ತಿರೋದಾ? ಹೌದು, ಸಿಂಗಲ್ ಪೇರೆಂಟ್ಸ್. ನಾವು ಸಿಂಗಲ್ ಎಲ್ಲ ಇದಾರೆ, ಆದ್ರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಸಿಂಗಲ್ ಅಲ್ಲ, ಡಬ್ಬಲ್ ಆರೋಗ್ಯ ಸರಿ ಇಲ್ಲ. ತುಂಬಾ ಬಡ ಕುಟುಂಬದಿಂದ ನಾವು ಬರ್ತಾ ಇದೀವಿ. ಈ ಸರ್ಕಾರ ಬಂತಲ್ಲ, ಏನೋ ನಮಗೆ ಅನುಕೂಲ ಆಗ್ಬೋದು, ಮಾಡ್ಬೋದು ಅಂತ ತುಂಬಾ ಭರವಸೆ ಇಟ್ಕೊಂಡು ನಾವೆಲ್ಲ ಇಡೀ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರು ಎಲ್ಲರೂ ಇಟ್ಕೊಂಡು ಗೆಲ್ಸುದು ನಾವು. ಈ ಸರ್ಕಾರ ಎಲ್ಲಾ ಸರ್ಕಾರ ಗೆಲ್ಸಿದೀವಿ ನಾವು ಇದು ಅದು ಅಂತ ಹೇಳಲ್ಲ. ಯಾವುದೇ ಸರ್ಕಾರನೂ ನಮ್ಮನ್ನು ಗುರುತಿಸ್ಲಿಲ್ಲ.
ಇದಿಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಕಣ್ಣೀರನ್ನ ಕಾರ್ಯಕರ್ತರು ಹಾಕ್ತಾ ಇರುವಂತದ್ದು. ಅಟ್ಲೀಸ್ಟ್ ಸರ್ಕಾರ ಈಗ್ಲಾದ್ರೂ ಅವರ ಗೋಳನ್ನ ಕೇಳ್ಬೇಕಾಗುತ್ತೆ. ಈಗ ಆಲ್ರೆಡಿ 3 ದಿನಗಳು ಕಳೆದಿರೋದ್ರಿಂದ ಇನ್ನಾದ್ರೂ ಬಂದು ಅವರ ಗೋಳನ್ನ ಕೇಳಿ ಅವರ ಬೇಡಿಕೆ ಏನಿದೆ ಅದನ್ನ ಈಡೇರಿಸಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.